ಅಲ್ಲಿ ಕುಬೋಟಾದ ಲೋಗೋ ಜೊತೆಗೆ ಹೆಡ್ಲೈಟ್ ಸಿಗುತ್ತೆ. ಹೆಡ್ಲೈಟ್ ಬಂದ್ಬಿಟ್ಟು ಕಂಪ್ಲೀಟ್ ಹ್ಯಾಲೋಜಿನ್ ಹೆಡ್ಲೈಟ್ ಆಗಿರುತ್ತೆ. ಹಾಗೇನೆ ಇದು ರೇಡಿಯೇಟರ್ಗೆ ಏರ್ ಲೈಟ್ ಇನ್ನು ಮತ್ತೆ ಮುಂದೆ ಅಂತ ಇದೆ. ಹಾಗೇನೆ ನಿಯೋ ಸ್ಟಾರ್, ಸೂಪರ್ ಡ್ರಾಫ್ಟ್ ಕಂಟ್ರೋಲು, ಪವರ್ ಸ್ಟೇರಿಂಗ್ ಮತ್ತೆ ಇಕೋ ಪಿಟಿಒ ಯಾರು ಬೇಕಾದ್ರೂ ಓಡಿಸೋ ತರ ಇದೆ. ಬಟ್ ಓಡ್ಸೋಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಒಂದ್ಸತಿ ನಿಮಗೆ ಅರ್ಥ ಆದ್ರೆ ನೀವು ಇದನ್ನ ಬಿಟ್ಟು ಬೇರೆ ಯಾವ ಟ್ರ್ಯಾಕ್ಟರ್ ಮೇಲೆ ಹತ್ತಲ್ಲ. ಸ್ಪ್ರೇಯಿಂಗ್ ಮಿಷಿನ್ ಹಾಕಿದ್ದಾರೆ. ಸೊ ನೀವು ಸ್ಪ್ರೇಯಿಂಗ್ ಮಿಷಿನ್ ಹಾಕಕ್ಕೆ ನಿಮಗೇನು ಅಂತಂದ್ರೆ ಇದನ್ನ ನೀವು 1 ಗಂಟೆ ಯೂಸ್ ಮಾಡ್ತೀರಾ ಅಂತಂದ್ರೆ 1 ರಿಂದ 1.5 ಲೀಟರ್ ಮಾತ್ರ ನಿಮಗೆ ಡೀಸೆಲ್ ಸಾಕು. ನೋಡಿ ಇಲ್ಲಿ ಡಬಲ್ ಬೆಲ್ಟ್ ಇದೆ. ಸೊ ಈ ಒಂದು ಪಂಪಿಗೆ ಏನು ಅಂತಂದ್ರೆ ಮೇಂಟೆನೆನ್ಸ್ಗೆ ಇಲ್ಲಿ ಗ್ರೀಸ್ ಹಾಕ್ಬೇಕಾಗಿರುತ್ತೆ. ಬಟ್ ಇದು ಸಖತ್ ಪವರ್ಫುಲ್ ಪಂಪ್ ಇದು. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ಈ ಸಣ್ಣ ರೈತರ ಒಂದು ನೆಚ್ಚಿನ ನಾಯಕ ಅಂತಾನೆ ಹೇಳ್ಬೋದು, ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ನೋಡಿ, ಕುಬೋಟಾದ B2741S ವೆಹಿಕಲ್ ಏನಿದೆ ನೀವಿಲ್ಲಿ ನೋಡ್ತಿದ್ದೀರಾ. ಈ ಒಂದು ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿನ ತಿಳ್ಕೊಳ್ತೀವಿ ಗೆಳೆಯರೆ. ಈ ಒಂದು ಟ್ರ್ಯಾಕ್ಟರ್ ಏನು ಅಂತಂದ್ರೆ ಈ ಒಂದು 2 ಎಕರೆ 3 ಎಕರೆ ಇರುವ ಸಣ್ಣ ರೈತರು ಏನಿದ್ದಾರೆ ಅವರಿಗೆ ಇದೊಂದು ಅದ್ಭುತವಾದ ಒಂದು ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ದ್ರಾಕ್ಷಿ ತೋಟ ಇರ್ಬೋದು, ದಾಳಿಂಬೆ ತೋಟ ಇರ್ಬೋದು, ಮಾವು ಮತ್ತೆ ಯಾವುದೇ ಹಣ್ಣಿನ ತೋಟ, ಆ ಒಂದು ತೋಟದಲ್ಲಿ ಏನು ಅಂತಂದ್ರೆ ಕಿರಿದಾದ ಜಾಗ ಇದ್ರೂ ಕೂಡ ಈ ಒಂದು ಟ್ರ್ಯಾಕ್ಟರ್ ಏನಿದೆ ಇದನ್ನ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಂಟರ್ ಕಲ್ಟಿವೇಶನ್ ಅಂದ್ರೆ ಈ ಬೆಳೆಗಳ ನಡುವೆ ಟ್ರ್ಯಾಕ್ಟರ್ ಹೋಗ್ಬೇಕಂದ್ರೂ ಕೂಡ ಈ ಒಂದು ಟ್ರ್ಯಾಕ್ಟರ್ ಆರಾಮಾಗಿ 1 ಅಡಿ ಸಾಲಲ್ಲಿ ಬೇಕಾದ್ರೆ ನೀವು ಗಾಡಿನ ತಗೊಂಡು ಹೋಗ್ಬೋದು. ಹಾಗೇನೆ ಗೆಳೆಯರೆ, ನೀವು ನೋಡ್ತಿರ್ಬೋದು ಇವಾಗ ಇದರಲ್ಲಿ ಪ್ರೆಸೆಂಟ್ ಆಗಿ ಏನು ಅಂತಂದ್ರೆ ನೋಡ್ತಿರ್ಬೋದು ಒಂದು ಸ್ಪ್ರೇಯಿಂಗ್ ಮಿಷಿನ್ ಅಟ್ಯಾಚ್ ಮಾಡಿದ್ದಾರೆ. ಬಟ್ ಏನು ಅಂತಂದ್ರೆ ಟ್ರಾಲಿ ಹಾಕಿದ್ರು ಸಮೇತ ಏನು ಅಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಏನಿದೆ ದ್ರಾಕ್ಷಿಯ ಒಂದು ಚಪ್ಪರ ಏನಿದೆ ಅದರ ಒಳಗೆ ಕೂಡ ನೀವು ತಗೊಂಡು ಹೋಗ್ಬೋದು. ಹಾಗೇನೆ ಗೆಳೆಯರೆ, ರೋಡ್ ಹಾಕಕ್ಕೆ, ನೇಗಿಲ್ ಹಾಕಕ್ಕೆ ಇನ್ನೂ ಹತ್ತು ಯಾವುದು ಆಗಲ್ಲ ಅಂತ ಇಲ್ಲ. ಏನು ಅಂತಂದ್ರೆ ಈ ಒಂದು ದೊಡ್ಡ ಟ್ರ್ಯಾಕ್ಟರ್ ಏನೆಲ್ಲ ಮಾಡುತ್ತೆ ಆ ಒಂದು ಕೆಲಸ ಈ ಒಂದು ಪುಟಾಣಿ ಟ್ರ್ಯಾಕ್ಟರ್ ಏನಿದೆ ಇದು ಸೂಪರ್ ಆಗಿ ಮಾಡುತ್ತೆ. ಸೊ ಗೆಳೆಯರೆ, ಏನು ಅಂತಂದ್ರೆ ಬನ್ನಿ ಈ ಒಂದು ಗಾಡಿಯ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದ್ರೆ ಕುಬೋಟಾ B2741S ವೆಹಿಕಲ್ ಏನಿದೆ ಇದರ ಒಂದು ಶೇಪು ನೀವಿಲ್ಲಿ ನೋಡ್ತಿರ್ಬೋದು. ಈ ಒಂದು ಶೇಪು ಈ ರೀತಿ ಇದೆ. ನಿಮಗೇನು ಅಂತಂದ್ರೆ ಮೊದಲೇದಾಗಿ ಈ ಒಂದು ಶೇಪಲ್ಲಿ ಕುಬೋಟಾದ ಲೋಗೋ ಜೊತೆಗೆ ಹೆಡ್ಲೈಟ್ ಸಿಗುತ್ತೆ. ಹೆಡ್ಲೈಟ್ ಬಂದ್ಬಿಟ್ಟು ಕಂಪ್ಲೀಟ್ ಹ್ಯಾಲೋಜಿನ್ ಹೆಡ್ಲೈಟ್ ಆಗಿರುತ್ತೆ. ಹಾಗೇನೆ ಇದು ರೇಡಿಯೇಟರ್ಗೆ ಏರ್ ಲೈಟ್ ಇನ್ನು ಮತ್ತೆ ಮುಂದ್ಗಡೆ ಬಂದು ಈ ರೀತಿ ಇರುತ್ತೆ. ಆಕ್ಸೆಸರಿ ಮುಖಾಂತರ ನೀವು ಬೇಕಾದ್ರೆ ಬಂಪರ್ ಬೇಕಾದ್ರೆ ಹಾಕ್ಸ್ಕೋಬಹುದು. ಬಟ್ ನೋಡಿ, ಫ್ಯಾಕ್ಟ್ರಿಯಿಂದ ಬಂದಾಗ ಶೋರೂಮ್ ಗಾಡಿ ಬಂದು ಈ ರೀತಿ ಇರುತ್ತೆ. ಹಾಗೇನೆ ನೋಡ್ತಿರ್ಬೋದು ಏನು ಅಂತಂದ್ರೆ ಆರೆಂಜ್ ಕಲರ್ ಅಲ್ಲಿ ನಿಮಗೆ ಒಂದು ಅದ್ಭುತವಾದ ಒಂದು ಗ್ರಾಫಿಕ್ಸ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು B2741S ಅಂತ ಇದೆ. ಹಾಗೇನೆ ಮೋನೋಗ್ರಾಮ್ ನೋಡ್ಬೋದು, ಕುಬೋಟಾ ಅಂತ ಮೋನೋಗ್ರಾಮ್ ಇದೆ. ಹಾಗೇನೆ ಡಿಸೈನ್ಡ್ ಬೈ ಕುಬೋಟಾ ಇನ್ ಜಪಾನ್ ಅಂತ ಇದೆ. ಹಾಗೇನೆ ಗೆಳೆಯರೆ, ಇನ್ನು ಇಲ್ಲಿ ನೋಡ್ತಿರ್ಬೋದು 5 ಇಯರ್ಸ್ ಸೂಪರ್ ವಾರಂಟಿ ಅಂತ ಇದೆ. ಹಾಗೇನೆ ನಿಯೋ ಸ್ಟಾರ್, ಸೂಪರ್ ಡ್ರಾಫ್ಟ್ ಕಂಟ್ರೋಲು, ಪವರ್ ಸ್ಟೇರಿಂಗ್ ಮತ್ತೆ ಇಕೋ ಪಿಟಿಒ ಎಲ್ಲ ಇದೆ. ಸೊ ಈ ಎಲ್ಲ ಫೆಸಿಲಿಟಿ ಈ ಒಂದು ಪುಟಾಣಿ ಟ್ರ್ಯಾಕ್ಟರ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೇನೆ ಗೆಳೆಯರೆ, ಏನು ಅಂತಂದ್ರೆ ಇಂಡಿಕೇಟರ್ಸ್ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಒಂದು ರಿವರ್ಸ್ ಲೈಟ್ ಬರುತ್ತೆ, ಇನ್ನೊಂದು ಇಂಡಿಕೇಟರ್ ಬರುತ್ತೆ. ಇದನ್ನ ನೀವು ಪಾರ್ಕಿಂಗ್ ಲೈಟ್ ಆಗು ಕೂಡ ಯೂಸ್ ಮಾಡ್ಬೋದು. ನೋಡಿ ಗೆಳೆಯರೆ, ಇವಾಗ ಏನು ಅಂತಂದ್ರೆ ನಾನು ಈ ಒಂದು ಟ್ರ್ಯಾಕ್ಟರ್ನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀನಿ. ನೋಡ್ತಿರ್ಬೋದು ಏನು ಅಂತಂದ್ರೆ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನೋಡು ಪೈಲಟಿಂಗ್ ವ್ಯೂ ಈ ರೀತಿ ಇರುತ್ತೆ. ನೋಡ್ತಿರ್ಬೋದು ಮುಂದ್ಗಡೆ ಇಳಿದ್ಬಿಟ್ಟು ನೋಡಿದ್ರೆ ಸಣ್ಣ ಟ್ರ್ಯಾಕ್ಟರ್ ತರನೇ ಅನ್ಸುತ್ತೆ, ಬಟ್ ಕೂತಾಗ ದೊಡ್ಡ ಟ್ರ್ಯಾಕ್ಟರ್ ಕೂತಂಗೆ ಅನ್ಸುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ಗೇರ್ ಬಾಕ್ಸು ಇದು ಬಂದು 9 ಫಾರ್ವರ್ಡ್ 3 ರಿವರ್ಸ್ ಗೇರ್ ಬಾಕ್ಸ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು PTO ಮತ್ತು ಹೈಡ್ರೋಲಿಕ್ಸ್ಗೆ ಸಂಬಂಧಪಟ್ಟ ಗೇರ್ಸ್ ಎಲ್ಲ ಇಲ್ಲೇ ಇದೆ. ನೋಡ್ತಿರ್ಬೋದು ಇದು ಬಂದು PTO ಗೇರ್ಸು, ಇದು ಬಂದು ಹೈಡ್ರೋಲಿಕ್ ಗೇರ್ಸು, ಎಲ್ಲನೂ ಇಲ್ಲೇ ಇದೆ. ಏನು ಕಷ್ಟ ಏನಿಲ್ಲ, ಕೈ ಹಾಕಿದ್ರೆ ಈಸಿಯಾಗಿ ಸಿಗೋಂಗಿದೆ. ಯಾರು ಬೇಕಾದರೂ ಓಡಿಸೋ ಥರ ಇದೆ. ಬಟ್ ಓಡಿಸೋಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಒಂದ್ಸತಿ ನಿಮಗೆ ಅರ್ಥ ಆದರೆ ನೀವು ಇದನ್ನ ಬಿಟ್ಟು ಬೇರೆ ಯಾವ ಟ್ರ್ಯಾಕ್ಟರ್ ಮೇಲೆ ಹತ್ತಲ್ಲ. ಏನು ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಡಿಜಿಟಲ್ ಮೀಟರ್ ಸಿಗೋದಿಲ್ಲ, ನಿಮಗೆ ಕಂಪ್ಲೀಟ್ಲಿ ಅನಲಾಗ್ ಸಿಗುತ್ತೆ. ಇಲ್ಲಿ ಫ್ಯೂಲ್ ಗೇಜ್ ಬರುತ್ತೆ, ಇಲ್ಲಿ RPM ಮೀಟರ್ ಬರುತ್ತೆ, ಇಲ್ಲಿ ಇಂಜಿನ್ ಟೆಂಪರೇಚರ್ ಮೀಟರ್ ಬರುತ್ತೆ. ಸೊ ಚೆನ್ನಾಗಿದೆ. ಏನು ಅಂತಂದರೆ ಒಂಥರ ಪುಟಾಣಿಯಾಗಿ ಸ್ಟೈಲಿಶ್ ಆಗಿದೆ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಪವರ್ ಸ್ಟೇರಿಂಗ್ ಇದು. ಹಾಗೆಯೇ ಹ್ಯಾಂಡ್ ಎಕ್ಸಲೇಟರು ಪ್ಲಸ್ ಎಲ್ಲ ಬಟನ್ಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ಹಜಾರ್ಡ್ ಲೈಟು ನೋಡಿ, ಹಜಾರ್ಡ್ ಲೈಟ್ ಕತ್ತಿದೆಯಾ, ಹಜಾರ್ಡ್ ಲೈಟು ಮತ್ತು ಹೆಡ್ಲೈಟಿಗೆ ಸಂಬಂಧಪಟ್ಟ ಲೈಟ್ಸು, ಹಾಗೆಯೇ ಹಾರನ್ನು. ಸೊ ಇಲ್ಲಿ ಬಂದು ಬ್ರೇಕ್ಸು. ಸೊ ನೋಡಿ, ಪ್ಲ್ಯಾಟ್ಫಾರ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನು ಅಂತಂದರೆ ಪ್ಲ್ಯಾಟ್ಫಾರ್ಮ್ಗೆ ಮ್ಯಾಟಲ್ಲಿ ಹಾಕ್ಬಿಟ್ಟು ಫಿನಿಶಿಂಗ್ ಇದೆ. ಮ್ಯಾಟ್ ಹಾಕಿದೆ ಏನು ಅಂತಾರೆ ಅನ್ಅಫಿಷಿಯಲ್ ಆಗಿಲ್ಲ. ಏನು ಅಂತಂದರೆ ಸ್ವಲ್ಪ
ರೈತರಿಗೂ ಸ್ವಲ್ಪ ಮರ್ಯಾದಿನ ಕೊಟ್ಟಿದ್ದಾರೆ. ಬೇರೆ ಬ್ರ್ಯಾಂಡ್ ಎಲ್ಲ ನೋಡಿದೀನಿ, ಏನು ಅಂತಂದ್ರೆ ಡೈರೆಕ್ಟ್ ಮೆಟಲೇ ಕಾಣ್ತಿರುತ್ತೆ, ಯಾವುದೇ ರೀತಿ ಮ್ಯಾಟ್ ಆಗಲಿ ಏನು ಕವರ್ ಇರೋದಿಲ್ಲ. ಬಟ್ ಪ್ಲಾಟ್ಫಾರ್ಮ್ಗೆ ನೋಡಿ, ಇವ್ರು ನೋಡಿ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ ನೋಡಿ. ಕ್ಲಸ್ಟರ್ದು ಕಲರ್ಗೂ ಇಲ್ಲಿಗೂ ಏನು ಅಂತಂದ್ರೆ ನೋಡಿದಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಏನು ಅಂತಂದ್ರೆ ಮಿರರ್ ನೋಡಿ ಎಷ್ಟು ಅಗಲ ಇದೆ ಅಂತ. ಏನು ಅಂತಂದ್ರೆ ಹಿಂದುಗಡೆಯಿಂದ ಬರುವ ಎಲ್ಲ ವಾಹನದ ಒಂದು ಮಾಹಿತಿ ಈ ಒಂದು ಮಿರಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಹಿಂದುಗಡೆ ನೋಡ್ಬೋದು, ಏನಿಲ್ಲ ಏನು ಅಂತಂದ್ರೆ ಪುಟಾಣಿ ಟ್ರ್ಯಾಕ್ಟರ್ ಅಲ್ವಾ, ಏನು ಅಂತಂದ್ರೆ ಎಲ್ಲದೂ ಇಲ್ಲೇ ಇದೆ ಗುರುಗಳೇ, ನೋಡ್ತಿರ್ಬೋದು ಇಲ್ಲೇ ಇದೆ. ಸೊ ಗೆಳೆಯರೆ, ಯಾವುದೇ ಒಂದು ವೆಹಿಕಲ್ ಇರಲಿ, ಟ್ರ್ಯಾಕ್ಟರ್ ಇರಲಿ, ಬಸ್ ಇರಲಿ, ಲಾರಿ ಇರಲಿ, ಕಾರ್ ಇರಲಿ, ಬಹುಮುಖ್ಯವಾದ ಮಾಹಿತಿ ಏನು ಅಂತಂದ್ರೆ ಅದರ ಹೃದಯ ಭಾಗ, ಅದರ ಇಂಜಿನ್. ಗೆಳೆಯರೆ ನೋಡ್ತಿರ್ಬೋದು, ಈ ಒಂದು ಟ್ರ್ಯಾಕ್ಟರ್ನ ಇಂಜಿನ್ ಈ ರೀತಿ ಇದೆ, ತುಂಬ ಕಾಂಪ್ಯಾಕ್ಟ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು, ಬ್ಯಾಟ್ರಿ ಬಂದು ಮುಂದೆ ಬರುತ್ತೆ, ಪ್ಲಸ್ ನಿಮಗೆ ಒಂದು ರೇಡಿಯೇಟರ್ಗೆ ಒಂದು ಮೆಶ್ ಬರುತ್ತೆ ನೋಡಿ. ಈ ಮೆಶ್ ಒಂದು ಯಾಕೆ ಅಂತಂದ್ರೆ ನೋಡಿ, ಏನಾದರೂ ಧೂಳಿದ್ರೆ ಫಸ್ಟ್ ಇದೇ ಅವಾಯ್ಡ್ ಮಾಡುತ್ತೆ, ನಿಮ್ಮ ಗಾಡಿನ ಓವರ್ ಹೀಟ್ ಆಗೋದನ್ನ ತಪ್ಪಿಸುತ್ತೆ. ನೀವು ಜಸ್ಟ್ ಇದನ್ನೇ ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನೀವು ನೋಡ್ತಿರ್ಬೋದು, ಏರ್ ಫಿಲ್ಟರ್ ಬಂದು ಮೇಲೆ ಬರುತ್ತೆ, ಮತ್ತೆ ಡೀಸೆಲ್ ಟ್ಯಾಂಕ್ ಬಂದು ಇಲ್ಲಿ ಬರುತ್ತೆ, ಒಳಗೆ ಬರುತ್ತೆ ಡೀಸೆಲ್ ಟ್ಯಾಂಕ್. ಸೊ ಈ ಒಂದು ಇಂಜಿನ್ ಬಂದು 26 HP 3 ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಈ ಒಂದು ಇಂಜಿನ್ ಬಂದು 1261 CC ಇರುತ್ತೆ. ಸೊ ಗೆಳೆಯರೆ, ಇದು ಬಂದು 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು, ಇದು ಬಂದು 3 ಸಿಲಿಂಡರ್ ಇಂಜಿನ್, ತುಂಬಾನೇ ಒಂದು ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಸೈಲೆನ್ಸ್ ಮಫ್ಲರ್ ಸಮೇತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಸಖತ್ ಇಂಜಿನಿಯರಿಂಗ್ ಮಾತ್ರ. ಹಾಗೆಯೇ ಗೆಳೆಯರೆ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಒಂದು ವೆಹಿಕಲ್ ಬಂದು ಇಲ್ಲಿ ನೋಡ್ತಿರ್ಬೋದು, ಇದು 4 ವೀಲ್ ಡ್ರೈವ್ ಆಗಿರುತ್ತೆ. ಏನು ಅಂತಂದ್ರೆ 4x4, ಮತ್ತು ಟೈರ್ಸ್ ಎಲ್ಲ ಸೂಪರ್ ಕ್ವಾಲಿಟಿಲಿದೆ. ಮತ್ತೆ ನನಗೆ ಇಂಜಿನ್ದು ಬಿಲ್ಡ್ ಕ್ವಾಲಿಟಿ ಸಮೇತ ತುಂಬಾನೇ ಇಷ್ಟ ಆಯಿತು. ನೋಡ್ತಿರ್ಬೋದು, ಇಲ್ಲಿ ಬಂದು ಸ್ಟೀರಿಂಗ್ ರಾಡ್ ಎಲ್ಲ ಇಲ್ಲೇ ಬರುತ್ತೆ, ನೋಡ್ತಿರ್ಬೋದು. ಓಕೆನಾ, ಇದು ಬಂದು ಏನು ಅಂತಂದ್ರೆ ಈ ಒಂದು ವೆಹಿಕಲ್ನ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ. ನೋಡ್ತಿರ್ಬೋದು, ಬಾನೆಟ್ ಹಾಕೋದು, ಬಾನೆಟ್ ತೆಗೆಯೋದೆಲ್ಲ ತುಂಬಾನೇ ಈಸಿ. ನನಗೆ ಒಂದೊಂದು ಗಾಡಿಗಳ ಇಂಜಿನಿಯರಿಂಗ್ ನನಗೆ ಎಷ್ಟೊಂದು ಇಷ್ಟ ಆಗುತ್ತೆ ಅಂತಂದ್ರೆ ನೋಡಿ, ಸಣ್ಣ ವಿಷಯ ಬಟ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಎಲ್ಲ ಕಂಪನಿಲಿ ಏರ್ ಲೆಟ್ಟಿನ್ ಆಗಕ್ಕೆ ನೋಡಿ ಇಲ್ಲಿ ಎಲ್ಲ ಮೆಶ್ಗಳು ಕೊಟ್ಟಿದ್ದಾರೆ. ಓಕೆನಾ, ನೋಡಿ ಇಲ್ಲಿನೂ ಕೂಡ ಮೆಶ್ ಬರುತ್ತೆ. ಬಟ್ ಡಿಸೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಬಾನೆಟ್ ಒಂಥರ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ, ನಿಮಗೆ ಟ್ರ್ಯಾಕ್ಟರ್ ಬೋರ್ ಅನ್ಸಲ್ಲ. ಓಕೆನಾ, ನೋಡ್ತಾ ಇರ್ಬೋದು ಎಷ್ಟೊಂದು ನೀಟ್ ಆ್ಯಂಡ್ ಫಿನಿಶ್ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲ್ಗೆ ಅಂತ ನೋಡ್ತಿರ್ಬೋದು. ಸೊ ಗೆಳೆಯರೆ, ಯಾವುದೇ ಒಂದು ಟ್ರ್ಯಾಕ್ಟರ್ ಇರಲಿ ಗೆಳೆಯರೆ, ಇದರ ಒಂದು PTOಗೆ ಸಂಬಂಧಪಟ್ಟ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ನ PTOದು ಸ್ಪೆಷಾಲಿಟಿ ಏನು ಅಂತಂದರೆ, ಆಗಲೇ ನಾನು ತೋರಿಸಿದೆ ಮುಂದೆ, ಏನು ಅಂತಂದರೆ ಸೂಪರ್ ಡ್ರಾಫ್ಟ್ ಕಂಟ್ರೋಲ್ ಅಂತ ಇದೆ. ಸೊ ಈ ಒಂದು ವಿಷಯ ಏನು ಅಂತಂದರೆ, ಇದು ನೇಗಿಲು ಅಥವಾ ಕಲ್ಟಿವೇಟರ್ನ ಬಳಸುವಾಗ ಮಣ್ಣಿನ ಆಳನ ಸರಿಯಾಗಿ ನಿಭಾಯಿಸ್ತದೆ. ಏನು ಅಂತಂದರೆ ಅದು ಸಿಕ್ಕಾಕೊಳ್ಳಲ್ಲ. ಇದರ ಮತ್ತೆ ಈಕೋ PTOನು ಇದೆ. ಅದೇನು ಅಂತಂದರೆ ನಿಮಗೆ ತುಂಬಾನೇ ಒಂದು ಫ್ಯೂಲ್ ಉಳಿಸ್ತದೆ ಈ ಒಂದು ವೆಹಿಕಲ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇದರ ಏನು ಅಂತಂದ್ರೆ ಲಿಫ್ಟಿಂಗ್ ಕೆಪಾಸಿಟಿ ಇದೆಯಲ್ಲ ಈ ಒಂದು PTOದು, ಇದು ಬಂದ್ಬಿಟ್ಟು 750 kgsನ ಲಿಫ್ಟಿಂಗ್ ಕೆಪಾಸಿಟಿ. ಅಂದ್ರೆ 750 kgs ಏನು ಅಂತಂದ್ರೆ ಪೇಪರ್ಲಿ ಮಾತ್ರ ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ. ಬಟ್ ಸಜೆಸ್ಟೇಬಲ್ ಅಲ್ಲ, ಇದರಲ್ಲಿ ಬೇಕಾದ್ರೆ 2 ಟನ್ ಬೇಕಾದ್ರೆ ಎತ್ತಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 750 kgs. ಬಟ್ ನೋಡ್ತಾ ಇರ್ಬೋದು, ಏನು ಅಂತಂದ್ರೆ ಆರ್ಮ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಅಂತ. ಏನು ಅಂತಂದ್ರೆ ಅದೇ ನಿಮಗೆ ಇಲ್ಲೊಂದು ಲೈಟ್ ಹಾಕೋಕ್ಕೂ ಸಮೇತ ಜಾಗ ಎಲ್ಲ ಬರುತ್ತೆ ನೋಡಿ, ಈ ಥರ ಎಲ್ಲ ಬರುತ್ತೆ. ಬಟ್ ಚೆನ್ನಾಗಿದೆ, ನೋಡ್ತಿರ್ಬೋದು ಬಿಲ್ಡ್ ಕ್ವಾಲಿಟಿ. ಹಾಗೆಯೇ ಏನು ಅಂತಂದರೆ ನಿಮಗೊಂದು ರಿವರ್ಸ್ಗೆ ಒಂದು ಲೈಟ್ ಬರುತ್ತೆ. ಹಾಗೆಯೇ ರೇರ್ ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು ಈ ರೀತಿ ಇದೆ. ಬಟ್ ನಂಬರ್ ಪ್ಲೇಟಿಗೆ ಒಂದು ಲೈಟು ಪ್ಲಸ್ ಒಂದು ರಿಫ್ಲೆಕ್ಟರು. ನಿಮಗೆ ಏನಾದ್ರು ಟೂಲ್ಸ್ ಇಟ್ಕೊಳ್ಳೋಕೆ ಒಂದು ಸಣ್ಣ ಒಂದು ಟೂಲ್ಸ್ ಬಾಕ್ಸ್ ನೋಡಿ, ಅದರಲ್ಲಿ ಎಲ್ಲ ಟೂಲ್ಸ್ ಆಲ್ರೆಡಿ ಇದೆ. ಸೊ ಇಲ್ಲೊಂದು ಕಪ್ ಹೋಲ್ಡ್ರು. ಈ ಒಂದು ಟ್ರ್ಯಾಕ್ಟರ್ನ ಟೈರ್ಸ್ ನೋಡ್ತಿರ್ಬೋದು, 4x4 ವೆಹಿಕಲ್ ಆಗಿರೋ ಕಾರಣ ಮುಂದೆಗೂ ಹಿಂದೆಗೂ ಬಟನ್ ಟೈರೇ ಬರೋದು. ನೀವಿಲ್ಲಿ ನೋಡ್ತಿರ್ಬೋದು, ಮುಂದೆ ಬಂದು 180/85 D12 ಸೈಜ್ ಟೈರ್ ಬರುತ್ತೆ. ಅದೇ ನೋಡಿ 1 2 3 4 5 6 ಬೋಲ್ಟ್ ಬರುತ್ತೆ, ಇದು ಬಂದು 12 ಸೈಜ್. ಸೊ ಹಿಂದ್ಗಡೆ ನೋಡ್ತಿರ್ಬೋದು 1 2 3 4 5 6 ಬೋಲ್ಟೇ ಬರೋದು. 9.5 18 ಸೈಜ್ ಟೈರ್ ಬರುತ್ತೆ. ಸೊ ಟೈರ್ ಕಾಂಬಿನೇಷನ್ ಚೆನ್ನಾಗಿದೆ, ಏನು ಅಂತಂದ್ರೆ ಕರೆಕ್ಟ್ ಆಗಿದೆ. ನೋಡ್ತಿರ್ಬೋದು, ತುಂಬಾ ಸಣ್ಣದು ಅಲ್ಲ, ತುಂಬಾ ದೊಡ್ಡದು ಅಲ್ಲ. ಏನು ಅಂತಂದ್ರೆ ಇದು ಮಾಡಿರೋ ಅಪ್ಲಿಕೇಶನ್ನೇ ಅದೇ, ಏನು ಅಂತಂದ್ರೆ ಕಿರಿದಾದ ಜಾಗದೊಳಗೆ ನುಗ್ಗಿಕೊಂಡು ಹೋಗಕ್ಕೆ. ಇನ್ನೊಂದು ವಿಷಯ, ಇದ್ರ ಸ್ಪೆಷಾಲಿಟಿ ಏನು ಗೊತ್ತಾ ನೋಡಿ, ನಿಮಗೆ ಇಲ್ಲೆಲ್ಲೂ ಕೂಡ ಇದ್ರ ಸೈಲೆನ್ಸರ್ ಕಾಣಲ್ಲ. ನಾನು ಅದಕ್ಕೆ ನಿಮಗೆ ಆಗಲೇ ಮಫ್ಲರ್ ತೋರಿಸಿದ್ದು ನೋಡಿ, ಎಲ್ಲೂ ಕೂಡ ನಿಮಗೆ ಸೈಲೆನ್ಸರ್ ಕಾಣಲ್ಲ. ಸೊ ಇನ್ನೊಂದು ಏನು ಅಂತಂದ್ರೆ, ಈ ಒಂದು ಟ್ರ್ಯಾಕ್ಟರ್ಗೆ 5 years ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಬರುತ್ತೆ.
ಹಾಗೆಯೇ ಆಮೇಲೆ ಇನ್ನೊಂದು ಏನು ಅಂತಂದರೆ, ಇನ್ನೊಂದು ಸತಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಿರ್ಬೋದು ಇದರ ಒಂದು ಪೆಡಲ್, ಬ್ರೇಕ್ ಪೆಡಲ್ಸ್ ಆಗಿರ್ಬೋದು, ಕ್ಲಚ್ ಪೆಡಲ್ ಆಗಿರ್ಬೋದು, ಮತ್ತು ಇನ್ನೊಂದಂದರೆ ಪಾರ್ಕಿಂಗ್ದು ಪೆಡಲ್ ಆಗಿರ್ಬೋದು, ಎಲ್ಲ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಆಮೇಲೆ ಇನ್ನೊಂದು ನೋಡಿ, ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ ನೋಡಿ, ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ, ಹಿಂದೆ ಮುಂದೆ ಎಲ್ಲ ಮಾಡ್ಕೋಬೋದು. ಬಟ್ ನೋಡಿ ಆಕ್ಸೆಸರಿ ಹಾಕಿದಾಗ ಈ ರೀತಿ ಆಗುತ್ತೆ. ಬಟ್ ಇದೂ ತುಂಬ ಸ್ಮೂತ್ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಸ್ಮೂತ್ ಇದ್ದರೆ ನಿಮಗೆ ಸೊಂಟ ನೋವು ಬರೋದು, ಕೈಕಾಲು ನೋವು ಬರೋದು ಇದೆಲ್ಲ ಆಗಲ್ಲ. ಹಾಗೆ ಹೇಳಿದ್ರೆ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಒಂದು ವೆಹಿಕಲ್ನ ಡೀಸೆಲ್ ಟ್ಯಾಂಕು ಇದೇನು ಅಂತಂದರೆ, ಒಂದು 23 ಲೀಟರ್ಸು ಡೀಸೆಲ್ಲು ಈ ಒಂದು ಟ್ಯಾಂಕಲ್ಲಿ ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. 23 ಲೀಟರ್ಸು ಕಮ್ಮಿ ಆಯ್ತಲ್ಲ ಅಂತ ನಿಮ್ಮ ಒಂದು ಮನಸ್ಸಿಗೆ ಅನ್ಸ್ಬೋದು. ಬಟ್ ಏನು ಅಂತಂದರೆ ಗೆಳೆಯರೆ, ಈ ಒಂದು ವೆಹಿಕಲ್ ಮೈಲೇಜ್ ಇದೆ. ಸೊ 23 ಲೀಟರ್ಸು ನಿಮಗೆ ಧಾರಾಳವಾಗಿ ಸಾಕು. ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ನೀವು ಒಂದು 24 ಅವರ್ಸ್ ಓಡಿಸ್ಬೋದು. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ಏನು ಅಂತಂದ್ರೆ, ನಿಮ್ಮ ಒಂದು ಅಪ್ಲಿಕೇಶನ್ಗೆ ಅನುಗುಣವಾಗಿ ಈ ಒಂದು ವೆಹಿಕಲ್ ಏನು ಅಂತಂದ್ರೆ ಮೈಲೇಜ್ನ ಕೊಡ್ತದೆ. ಇದು ನಿಮ್ಮ ಒಂದು ಕೆಲಸ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಅದರ ಮೇಲೆ ಇದು ಮೈಲೇಜ್ನ ಕೊಡೋದು. ಪ್ರತಿ ಗಂಟೆಗೆ ಇದೇನು ಅಂತಂದ್ರೆ 1.5 ಇಂದ 2.5 ಲೀಟರ್ ಒಳಗೆ ನಿಮಗೆ ಮೈಲೇಜ್ ಅನ್ನು ಕೊಡ್ತದೆ. ಒನ್ ಅವರ್ ಓಡಿಸೋಕೆ 1.5 ಲೀಟರ್ಸ್ ಇಂದ 2.5 ಲೀಟರ್ಸ್ ಸಾಕು. ಯಾಕೆಂತಂದ್ರೆ 3 ಸಿಲಿಂಡರ್ ವೆಹಿಕಲ್ ಅಲ್ವಾ, ನಿಮಗೆ ಮೈಲೇಜ್ ಕೊಡುತ್ತೆ. ಹಾಗೇನೆ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ಗೆ ಸ್ಪ್ರೇಯಿಂಗ್ ಮಿಷಿನ್ ಹಾಕಿದ್ದಾರೆ. ಸೊ ನೀವು ಸ್ಪ್ರೇಯಿಂಗ್ ಮಿಷಿನ್ ಹಾಕಕ್ಕೆ ನಿಮಗೇನು ಅಂತಂದ್ರೆ, ಇದನ್ನ ನೀವು 1 ಗಂಟೆ ಯೂಸ್ ಮಾಡ್ತೀರಾ ಅಂತಂದ್ರೆ 1 ರಿಂದ 1.5 ಲೀಟರ್ ಮಾತ್ರ ನಿಮಗೆ ಡೀಸೆಲ್ ಸಾಕು. ನೋಡಿ ಆರಾಮಾಗಿ ನಿಮ್ಮ ಒಂದು ಕೆಲಸ ಕಾರ್ಯನ ಮಾಡ್ಕೋಬಹುದು. ಹಾಗೇನೆ ಈಗ ಫಾರ್ ಎಕ್ಸಾಂಪಲ್ ನೀವೀಗ ರಫ್ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ರೋಟಾವೇಟರ್ ಇರ್ಬೋದು, ನೇಗಿಲ್ ಹಾಕ್ಬೋದು ಅಂತಂದ್ರೆ 2.5 ಇಂದ 3 ಲೀಟರ್ ಇದ್ರೆ ಸಾಕು. ಸೊ ಗೆಳೆಯರೆ, ನಾನೀಗ ಬಂದಿರೋದು ನಿಮಗೇನು ಅಂತಂದ್ರೆ, ನೋಡಿ ಸ್ಪ್ರೇಯಿಂಗ್ ಸೆಟಪ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಒಂದು ಪಂಪ್ ಇದೆ, ಪ್ಲಸ್ ಇಲ್ಲೊಂದು ಪುಲ್ಲಿ ಹಾಕಿದ್ದಾರೆ ನೋಡಿ. ಬೆಲ್ಟ್ ಮುಖಾಂತರ ಸ್ಪ್ರೇಯಿಂಗ್ ಮಿಷಿನ್ ವರ್ಕ್ ಆಗೋದು ನೋಡಿ, ಈ ರೀತಿ ಹಾಕೋದು ನೋಡಿ. ಇಲ್ಲಿ ಡಬಲ್ ಬೆಲ್ಟ್ ಇದೆ. ಸೊ ಈ ಒಂದು ಪಂಪಿಗೆ ಏನು ಅಂತಂದರೆ ಮೇಂಟೆನೆನ್ಸ್ಗೆ ಇಲ್ಲಿ ಗ್ರೀಸ್ ಹಾಕಬೇಕಾಗಿರುತ್ತೆ. ಬಟ್ ಇದು ಸಖತ್ ಪವರ್ಫುಲ್ ಪಂಪ್ ಇದು ನೋಡಿ. ಸ್ಪ್ರೇಯಿಂಗ್ ಮಿಷಿನಲ್ಲಿ ನೋಡಿ ನಾಸಲ್ಸ್ ನೋಡಿ ಎಂಥ ಸೂಪರ್ ಆಗಿದೆ ಅಂತ. 1 2 3 4 5 6 7 8 ನಾಸಲ್ಸ್ ಬರುತ್ತೆ. ಈ ಒಂದು ನಾಸಲ್ಸ್ ಬಂದುಬಿಟ್ಟು ಅಡ್ಜಸ್ಟೇಬಲ್ ಆಗಿರುತ್ತೆ, ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಕಾರ ಜೋಡಿಸ್ಕೋಬೋದು. ಸೊ ನೋಡಿ ಸೆಟಪ್ ನೋಡಿ ಎಷ್ಟು ಸಿಂಪಲ್ ಮತ್ತು ಸೂಪರ್ ಆಗಿದೆ ಅಂತ. ಹಾಗೆಯೇ ನೋಡ್ಬೋದು ಟ್ರೇಲರ್ನ ಒಂದು ಬಿಲ್ಡ್ ಕ್ವಾಲಿಟಿ. ನಮಗೆ ಇನ್ ಕೇಸ್ ಏನಾದ್ರು ಡ್ರಮ್ ಬೇಡ ಅಂತಂದರೆ ಇದನ್ನ ತೆಗಿಬೋದು, ಬಕೆಟ್ ಹಾಕೋಬೋದು. ನೋಡಿ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ನ ಕೀ ಬಂದು ಈ ರೀತಿ ಇರುತ್ತೆ, ನೋಡ್ತಿರ್ಬೋದು. ಈ ಥರ ಕೀ ಇನ್ಸರ್ಟ್ ಮಾಡಿ ಇಲ್ಲಿ ನೋಡಿ, ಇದನ್ನು ನ್ಯೂಟ್ರಲ್ ಮಾಡಿದ್ರೆ ನೋಡಿ ನೋಡಿ ಸ್ಟಾರ್ಟ್ ಆಯ್ತು ನೋಡಿ. ನೋಡಿ ಕ್ಲಚ್ ಪೆಡಲ್. ಬಟ್ ಇದನ್ನು ನೋಡಿ ಫಸ್ಟ್ ಗೇರ್ ಹಾಕಿದ್ರೆ ನೋಡಿ ರಿವರ್ಸ್ ನೋಡಿ ಎಷ್ಟು ಈಸಿ ಅಂತ ಓಡಿಸೋದು ನೋಡಿ. ಗೇರ್ ಬಾಕ್ಸ್ ನೋಡಿ, ಫ್ರಂಟ್ ಹೋಗ್ತೀರಾ ನೋಡಿ ಇಷ್ಟೇ, ಬ್ಯಾಕ್ ಬರ್ತೀರಾ ನೋಡಿ ಇಷ್ಟೇ. ಮಿಕ್ಕಿರೋದೆಲ್ಲ ಉಲ್ಟಾ ಕೊಟ್ಟಿದ್ದಾರೆ. ಕಾರಲ್ಲಾದರೆ ನೋಡಿ ಇದು ಫಸ್ಟು, ರಿವರ್ಸ್ ಆದರೆ ನೋಡಿ ಹಿಂಗೆ ಹಾಕಬೇಕು. ಕಾರಲ್ಲಾದರೆ, ಇದರಲ್ಲಾದರೆ ನೋಡಿ ಜಸ್ಟ್ ಇದು ಇದು ಬಂದು ಫಸ್ಟ್ ಗೇರು, ಇದು ಬಂದು ರಿವರ್ಸ್ ಗೇರು. ಇಷ್ಟೇ ಇದರ ವಿಷಯ. ರಿವರ್ಸ್ ಗೇರಲ್ಲಿ ನಿಲ್ಸೋಣ. ಸೊ ನನ್ನ ಪ್ರಕಾರ ಈ ಒಂದು ಟ್ರ್ಯಾಕ್ಟರ್ನ ವಿಶ್ಲೇಷಣೆ ಏನು ಅಂತಂದರೆ, ಇದೇನು ಅಂತಂದರೆ ಕೆಲಸದಲ್ಲಿ ಹುಲಿ, ಡೀಸೆಲ್ ಕುಡಿಯೋದ್ರಲ್ಲಿ ಎಲ್ಲಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಇದರ ಒಂದು ಇಲ್ಲಿ ನೋಡ್ತಿರ್ಬೋದು ಸೂಪರ್ ಡ್ರಾಫ್ಟ್ ಕಂಟ್ರೋಲು ಪ್ಲಸ್ ಈಕೋ ಪಿ ಟಿ ಅಂತ ಇದೆಯಲ್ಲ, ಈ ಒಂದು ಈಕೋ ಪಿ ಟಿ ಅಂತ ಇದೆಯಲ್ಲ, ಅದು ಏನು ಅಂತಂದರೆ ಐಡಲ್ ಸ್ಪೀಡ್ನ ಕಮ್ಮಿ ಮಾಡಿ ನಿಮಗೆ ಇಂಧನವನ್ನು ಕಡಿಮೆ ಕುಡಿಯೋ ಥರ ಮಾಡ್ತದೆ. ಅದಕ್ಕೋಸ್ಕರ ಈ ಒಂದು ಗಾಡಿ ಮೈಲೇಜ್ ಇದೆ ಅಂತ ಹೇಳ್ತಿರೋದು. ಸೊ ಗೆಳೆಯರೆ, ಈಗ ನಾನು ಬಂದು ವಿಡಿಯೋ ಮಾಡ್ತಿರೋದು ಎಲ್ಲಿ ಅಂತಂದ್ರೆ ನೆಲಮಂಗಲದಲ್ಲಿರೋ ಮಾರುತಿ ಟ್ರ್ಯಾಕ್ಟರ್ಸ್ ಅಲ್ಲಿ. ಇವರು ಬಂದು ಬೆಂಗಳೂರಿನ ಆಥರೈಸ್ಡ್ ಕುಬೋಟಾ ಡೀಲರ್ ಆಗಿರ್ತಾರೆ. ಸೊ ಗೆಳೆಯರೆ, ಏನು ಅಂತಂದ್ರೆ ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ಈ ಒಂದು ಶೋರೂಮ್ ಮ್ಯಾನೇಜರ್ನ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಖಂಡಿತವಾಗ್ಲೂ ನೀವು ನಿಮಗೆ ಬೇಕಾದ ಮಾಹಿತಿನ ಅವರಿಗೆ ಫೋನ್ ಮಾಡಿ ತಿಳ್ಕೊಬಹುದು. ಮತ್ತೆ ಏನು ಅಂತಂದ್ರೆ ನನ್ನ ಒಂದು ಹೆಸರು ಹೇಳಿದ್ರೆ ನಿಮಗೆ ಅತ್ಯಾಕರ್ಷಕವಾದ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ಹೇಳ್ತಾ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದೇನು ಅಂತಂದ್ರೆ ಈ ಒಂದು ಟ್ರ್ಯಾಕ್ಟರ್ ಏನು ಅಂತಂದ್ರೆ, ನೀವು 30 HP ಒಳಗೆ ಟ್ರ್ಯಾಕ್ಟರ್ ಯಾವ್ದಾದ್ರು ನೋಡ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಈ ಒಂದು ಟ್ರ್ಯಾಕ್ಟರ್ನ ಸಮೇತ ಕನ್ಸಿಡರ್ ಮಾಡ್ಬೋದು. ಇದು ಒಂದು ನಂಬಿಕೆಯಸ್ಥ ಗ್ಲೋಬಲ್ ಬ್ರ್ಯಾಂಡ್ ಕೂಡ ಆಗಿರುತ್ತೆ. ಸೊ ಇದಿಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.